ನಮಸ್ಕಾರ ಪ್ರಿಯ ವೀಕ್ಷಕರೇ, ಅನಾಮಧೇಯನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಭಾರತೀಯ ಮನೆಗಳ ಮುಂದೆ ಬೆಳಗಿನ ಹೊತ್ತು ಕಾಣುವ ಅತ್ಯಂತ ಸುಂದರ ನೋಟವೆಂದರೆ ಅದು ರಂಗೋಲಿ. ಮನೆಯ ಮುಂದೆ ರಂಗೋಲಿ ಹಾಕುವುದು ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದೆ. ಮುಂಜಾನೆ ಎದ್ದ ತಕ್ಷಣ ಹೆಣ್ಣು ಮಕ್ಕಳು ಅಂಗಳವನ್ನು ಗುಡಿಸಿ ರಂಗೋಲಿ ಹಾಕುವುದರ ಹಿಂದೆ ಕೇವಲ ಸೌಂದರ್ಯವಲ್ಲದೆ ಅದ್ಭುತವಾದ ಜೀವವೈವಿಧ್ಯ, ವಿಜ್ಞಾನ ಮತ್ತು ಮನೋವಿಜ್ಞಾನ ಅಡಗಿದೆ. ಹಬ್ಬ ಇರಲಿ ಅಥವಾ ಸಾಮಾನ್ಯ ದಿನವಿರಲಿ, ರಂಗೋಲಿ ಇಲ್ಲದೆ ನಮ್ಮ ದಿನ ಶುರುವಾಗುವುದೇ ಇಲ್ಲ. ಆದರೆ ಈ ರಂಗೋಲಿಯನ್ನು ಕೇವಲ ಮನೆಗೆ ಅಂದ ನೀಡಕ್ಕೋಸ್ಕರ ಹಾಕ್ತಾರಾ? ಖಂಡಿತ ಇಲ್ಲ. ಈ ಸುಂದರ ಕಲೆಯ ಹಿಂದೆ ನಮಗ್ಯಾರಿಗೂ ತಿಳಿಯದ ಎಷ್ಟೋ ಲಾಭಗಳಿವೆ. ಅವುಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ರಂಗೋಲಿಯ ರಹಸ್ಯವನ್ನು ತಿಳಿದುಕೊಳ್ಳಿ. ರಂಗೋಲಿ ಹಾಕುವುದರ ಮೊದಲ ರಹಸ್ಯ ಭೂತಯಜ್ಞ ಮತ್ತು ಅಹಿಂಸೆ, ಅಂದರೆ ಕೈಂಡ್ನೆಸ್ ಟು ಲಿವಿಂಗ್ ಬೀಯಿಂಗ್ಸ್. ಹಳೆಯ ಕಾಲದಲ್ಲಿ ರಂಗೋಲಿಯನ್ನು ಕಲ್ಲಿನ ಪುಡಿಯಿಂದ ಮಾಡುತ್ತಿರಲಿಲ್ಲ, ಬದಲಾಗಿ ಅಕ್ಕಿ ಹಿಟ್ಟಿನಿಂದ ಹಾಕಲಾಗುತ್ತಿತ್ತು. ಇದರ ಹಿಂದೆ ಒಂದು ದೊಡ್ಡ ಜೀವನ ದರ್ಶನವಿದೆ. ನಮ್ಮ ಹಿರಿಯರು ಇದನ್ನು ಭೂತಯಜ್ಞ ಎಂದೇ ಕರೆಯುತ್ತಿದ್ದರು. ಅಂದರೆ ನಮ್ಮ ಮನೆಯ ಮುಂದೆ ಇರುವ ಇರುವೆಗಳು, ಗುಬ್ಬಚ್ಚಿಗಳು ಅಥವಾ ಸಣ್ಣ ಪುಟ್ಟ ಕೀಟಗಳಿಗೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಆಹಾರ ನೀಡುವ ಒಂದು ವಿಧಾನವೇ ಈ ರಂಗೋಲಿ. ನಾನು ಮಾತ್ರ ಅಲ್ಲ, ನನ್ನ ಜೊತೆ ಪ್ರಕೃತಿಯ ಇತರ ಜೀವಿಗಳು ಬದುಕಲಿ ಎನ್ನುವ ಅಹಿಂಸಾ ತತ್ವ ಇದರ ಹಿಂದಿದೆ. ರಂಗೋಲಿಯ ರಹಸ್ಯ 2: ಮನಸ್ಸಿನ ಮೇಲೆ ಪ್ರಭಾವ ಮತ್ತು ಸೌಂದರ್ಯ ಪ್ರಜ್ಞೆ, ಅಂದರೆ ಇಂಪ್ಯಾಕ್ಟ್ ಆನ್ ಮೈಂಡ್. ನೀವು ರಂಗೋಲಿಯನ್ನು ಸರಿಯಾಗಿ ಗಮನಿಸಿ ನೋಡಿ, ಅದರಲ್ಲಿ ಒಂದು ರೀತಿಯ ಸಮರೂಪತೆ ಇರುತ್ತದೆ. ಚುಕ್ಕಿಗಳನ್ನು ಸೇರಿಸಿ ಸುಂದರವಾದ ವಿನ್ಯಾಸಗಳನ್ನು ನೋಡುವುದರಿಂದ ನಮ್ಮ ಮೆದುಳಿಗೆ ಒಂದು ರೀತಿಯ ಶಾಂತಿ ಸಿಗುತ್ತದೆ. ವಿಜ್ಞಾನಿಗಳ ಪ್ರಕಾರ ಜಟಿಲವಾದ ಅಥವಾ ಸುಂದರವಾದ ರಂಗೋಲಿಗಳನ್ನು ನೋಡುವುದು ನಮ್ಮ ಮೆದುಳಿನ ಮೇಲೆ ಧನಾತ್ಮಕ ಪ್ರಭಾವ ಬೀರುತ್ತದೆ ಮತ್ತು ಅದು ನಮ್ಮ ಒತ್ತಡವನ್ನು, ಅಂದರೆ ಸ್ಟ್ರೆಸ್ ಅನ್ನು ಕಡಿಮೆ ಮಾಡಿ ಆ ದಿನವನ್ನೆಲ್ಲ ಉತ್ಸಾಹದಿಂದ ಕಳೆಯಲು ಸಹಾಯ ಮಾಡುತ್ತದೆ ಎಂದು ಹೇಳುತ್ತಾರೆ. ಇನ್ನು ರಂಗೋಲಿಯ ರಹಸ್ಯ 3: ಆಧ್ಯಾತ್ಮಿಕ ಕಾರಣ, ಅಂದರೆ ಮಹಾಲಕ್ಷ್ಮಿಯ ಆಗಮನ, ಸ್ಪಿರಿಚುವಲ್ ರೀಸನ್ ಅಂತ ಕರೀತೇವೆ. ಸಂಪ್ರದಾಯದ ಪ್ರಕಾರ ರಂಗೋಲಿ ಇರುವ ಮನೆಗೆ ಮಹಾಲಕ್ಷ್ಮಿ ಆಕರ್ಷಿತಳಾಗುತ್ತಾಳೆ ಎಂಬ ನಂಬಿಕೆ ಇದೆ. ಮನೆ ಸ್ವಚ್ಛವಾಗಿದ್ದು ದ್ವಾರದಲ್ಲಿ ಸುಂದರ ರಂಗೋಲಿ ಇದ್ದರೆ ಅದು ಒಂದು ಸಕಾರಾತ್ಮಕ ಶಕ್ತಿಯನ್ನು, ಅಂದರೆ ಒಂದು ಪಾಸಿಟಿವ್ ಎನರ್ಜಿಯನ್ನು ಮನೆಗೆ ಆಹ್ವಾನಿಸುತ್ತದೆ ಎಂದು ನಂಬಲಾಗಿದೆ. ಇದು ಆ ಮನೆಯ ಸಮೃದ್ಧಿಯ ಸಂಕೇತವೆಂದೂ ಸಹ ಪರಿಗಣಿಸಲಾಗುತ್ತದೆ. ಅಷ್ಟೇ ಅಲ್ಲ, ರಂಗೋಲಿಯನ್ನು ನೋಡಿ ಮನೆಗೆ ಬರುವ ಅತಿಥಿಗಳ ಮನಸ್ಸು ಕೂಡ ಪ್ರಸನ್ನವಾಗುತ್ತದೆ ಎಂದು ನಂಬಲಾಗಿದೆ. ರಂಗೋಲಿಯ ರಹಸ್ಯ 4: ಆರೋಗ್ಯದ ದೃಷ್ಟಿಯಿಂದ, ಅಂದರೆ ಹೆಲ್ತ್ ಬೆನಿಫಿಟ್ಸ್. ಬೆಳಿಗ್ಗೆ ಎದ್ದು ಬಗ್ಗಿ ರಂಗೋಲಿ ಹಾಕುವುದು ಒಂದು ರೀತಿಯ ಸುಲಭವಾದ ಯೋಗಾಭ್ಯಾಸವಿದ್ದಂತೆ. ಇದರಿಂದ ಬೆನ್ನುಮೂಳೆ ಮತ್ತು ಸೊಂಟದ ಸ್ನಾಯುಗಳಿಗೆ ವ್ಯಾಯಾಮ ಸಿಗುತ್ತದೆ. ಬೆಳಗಿನ ಒಳ್ಳೆಯ ಗಾಳಿಯನ್ನು ಸೇವಿಸುತ್ತಾ ರಂಗೋಲಿ ಹಾಕುವುದರಿಂದ ದೇಹದಲ್ಲಿ ರಕ್ತ ಸಂಚಾರ ಸಹ ಸುಗಮವಾಗುತ್ತದೆ. ಇದರಿಂದ ಆರೋಗ್ಯ ಕೂಡ ವೃದ್ಧಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ರಂಗೋಲಿಯ ಹಿಂದೆ ಎಷ್ಟು ವಿಚಾರಗಳಿವೆ. ಕೇವಲ ಅಂದಕ್ಕಾಗಿ ಅಲ್ಲದೆ ಇತರ ಜೀವಿಗಳಿಗೂ ಸಹ ಆಹಾರ ನೀಡಲು ಮತ್ತು ನಮ್ಮ ಮನಸ್ಸನ್ನು ಪ್ರಶಾಂತತೆಯಿಂದ ಇಡಲು ಈ ರಂಗೋಲಿ ತುಂಬಾ ಮುಖ್ಯವಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಅನಾಮಧೇಯ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳೊಂದಿಗೆ ನಿಮ್ಮ ಮುಂದೆ ಬರುತ್ತಾನೆ ಅಂತ ಹೇಳುತ್ತಾ ಈ ಅನಾಮಧೇಯ ಹೋಗಿ ಬರುತ್ತಾನೆ. ಧನ್ಯವಾದಗಳು.